ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. In the last class we discussed about the structure of nephron in the excretory system. ಏನು ಒಂದು ಎಕ್ಸ್ಕ್ರಿಟರಿ ಸಿಸ್ಟಮ್ ಅಲ್ಲಿ ನಾವು ನೋಡ್ತಕ್ಕಂತಹ ಪಾರ್ಟ್ಸ್ ಯಾವುದು ಅಂದಾಗ pair of kidneys, ureter, urethra and urinary bladder. ಈ ಒಂದು ಪಾರ್ಟ್ಸ್ ಏನಿದೆ ಎಕ್ಸ್ಕ್ರಿಟರಿ ಸಿಸ್ಟಮ್ ಅಲ್ಲಿ ನಾವು ಕಿಡ್ನಿ ಸ್ಟ್ರಕ್ಚರ್ ಅನ್ನ ಸ್ಟಡಿ ಮಾಡಿದಾಗ 3 ಲೇಯರ್ಗಳಿಂದ ಆವೃತವಾಗಿದೆ ಕಿಡ್ನಿ, ಪ್ರೊಟೆಕ್ಟೆಡ್ ಬೈ 3 ಲೇಯರ್ಸ್: ಫ್ಯಾಸಿಯಾ, ಕ್ಯಾಪ್ಸ್ಯೂಲ್ and the inner layer. ಹೀಗೆ ಆ 3 ಲೇಯರ್ ಇಂದ ಏನು ಒಂದು ಪ್ರೊಟೆಕ್ಟ್ ಆಗಿದೆ ಕಿಡ್ನಿ, then differentiated into 2 parts, that is outer cortex and inner medulla. A projection is called as at the anterior end a projection, so that the concave structure of kidney is called renal pelvis. That projects projections, that is calyces, that brings the medullary pyramids. So the millions of small thin tubules arising from the cortex and runs towards the medulla, that is the pyramid region of medulla of kidney. Those tubules are functional units of kidney. Those tubules are called nephrons. ಏನು ನಾವು ಕಿಡ್ನಿ ಸ್ಟ್ರಕ್ಚರ್ ಅನ್ನ ಸ್ಟಡಿ ಮಾಡಿದ್ವಿ, ಕಾರ್ಟೆಕ್ಸ್ ಮತ್ತೆ ಮೆಡುಲಾ ಅಂತ 2 ಭಾಗವನ್ನ ನಾವು ನೋಡ್ತೇವೆ ಕಿಡ್ನಿಯಲ್ಲಿ. ಈ ತರ ಏನು ಒಂದಿದೆ ಕಿಡ್ನಿಯಲ್ಲಿ, ದಿಸ್ ಈಸ್ ಕಾರ್ಟೆಕ್ಸ್ ಅಂತ ಕರಿತೇವೆ. ಸೊ ಮಧ್ಯಭಾಗವನ್ನ ಮೆಡುಲಾ ಅಂತ ಹೇಳ್ತೇವೆ. ಈ ಪ್ರೊಜೆಕ್ಷನ್ ಅನ್ನ ರೀನಲ್ ಪೆಲ್ವಿಸ್ ಅಂತ ಹೇಳ್ತೀವಿ. ಈ ರೀನಲ್ ಪೆಲ್ವಿಸ್ ಈ ತರ ಏನು ಪ್ರೊಜೆಕ್ಷನ್ ಅನ್ನ ಕೊಡ್ತದೆ ಅದನ್ನ ಕೇಲಿಸಸ್ ಅಂತ ಹೇಳ್ತೇವೆ. ಈ ಕೇಲಿಸಸ್ ನ ಮುಂದೆಗಡೆ ನಾವು ಏನ್ ನೋಡ್ತೇವೆ ಅಂದಾಗ ಏನು ಮೆಡುಲರಿ ಪಿರಮಿಡ್ಸ್ ಅಂತ ಹೇಳ್ತೇವೆ. ಇನ್ ಬಿಟ್ವೀನ್ 2 medullary pyramids a column, that is the space, ಕಾಲಮ್ ಆಫ್ ಬರ್ಟನಿ ಅಂತ ಕರಿತೇವೆ. ಕಾಲಮ್ ಆಫ್ ಬರ್ಟನಿ. ಇದು ನಾವು ಕಿಡ್ನಿ ಸ್ಟ್ರಕ್ಚರ್ ಅನ್ನ ನೋಡ್ತಾ ಹೋಗ್ತೇವೆ. ಸೊ ಈ ಕಾರ್ಟೆಕ್ಸ್ ರೀಜನ್ ಇಂದ ಅನೇಕ ಸಾವಿರಾರು ಸಂಖ್ಯೆಯಲ್ಲಿ ಏನಾಗಿದೆ ಸಣ್ಣ ಟ್ಯೂಬ್ಯೂಲ್ಸ್ ಅರೈಸ್ ಆಗಿ ಇದು ಈ ಒಂದು ಒಳಭಾಗದ ಮೆಡುಲಾ ರೀಜನ್ ಏನಾಗಿದೆ ರನ್ ಆಗಿದೆ. ಆ ಸ್ಮಾಲ್ ಟ್ಯೂಬ್ಯುಲರ್ ಸ್ಟ್ರಕ್ಚರ್ಸ್ ಅಥವಾ ಟ್ಯೂಬ್ಯೂಲ್ಸ್ ಅನ್ನ ನಾವು ನೆಫ್ರಾನ್ಸ್ ಅಂತ ಕರಿತೇವೆ, ಆರ್ ಯುರಿನರಿ ಟ್ಯೂಬ್ಯೂಲ್ಸ್ ಅಂತ ಹೇಳ್ತೇವೆ. ದೋಸ್ ಆರ್ ಫಂಕ್ಷನಲ್ ಯೂನಿಟ್ಸ್ ಆಫ್ ಕಿಡ್ನಿ. ಏನು ಕಿಡ್ನಿಯ ಫಂಕ್ಷನಲ್ ಯೂನಿಟ್ಸ್ ಅದು ಯಾವುದು? ನೆಫ್ರಾನ್ಸ್. ದೆನ್ ಕಮಿಂಗ್ ಟು ದಿ ಸ್ಟ್ರಕ್ಚರ್ ಆಫ್ ಎ ನೆಫ್ರಾನ್. ಒಂದು ನೆಫ್ರಾನ್ ಅನ್ನು ನಾವು ಸ್ಟಡಿ ಮಾಡಿದಾಗ ಏನೇನಿದೆ ನೆಫ್ರಾನ್ ಅಲ್ಲಿ 2 ಪಾರ್ಟ್ಸ್ ಇದೆ. ಒಂದು ಗ್ಲಾಮರ್ಯುಲಸ್ ಅಂತ ಕರಿತೇವೆ. ಲುಕ್ ಎಟ್ ದಿಸ್ ಡಯಾಗ್ರಾಮ್. ಸೊ ಯು ಕ್ಯಾನ್ ಸಿ ದಿಸ್ ಒನ್, ದಟ್ ಇಸ್ ದಿ ಗ್ಲಾಮರ್ಯುಲಸ್ ಪಾರ್ಟ್ ಆಫ್ ನೆಫ್ರಾನ್, and the second one is renal tubule. Renal tubule. So the glomerulus part of nephron covered by a sac or a capsule called Bowman's capsule. ಈ ಗ್ಲಾಮರುಲಸ್ ಏನಿದೆ ಈ ಪಾರ್ಟ್ ಇದು ಒಂದು ಕ್ಯಾಪ್ಸ್ಯೂಲ್ ಇಂದ ಎನ್ಕ್ಲೋಸ್ ಆಗಿದೆ. ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ ದಿಸ್ ಇಸ್ ದ ಕ್ಯಾಪ್ಸ್ಯೂಲ್. ದಿಸ್ ಕ್ಯಾಪ್ಸ್ಯೂಲ್ ಈಸ್ ಕಾಲ್ಡ್ ಬೌಮ್ಯಾನ್ಸ್ ಕ್ಯಾಪ್ಸ್ಯೂಲ್. ಇದನ್ನ ನಾವು ಬೌಮ್ಯಾನ್ಸ್ ಕ್ಯಾಪ್ಸ್ಯೂಲ್ ಅಂತ ಕರಿತೇವೆ. ಹಾಗೆ ಈ ಗ್ಲಾಮರುಲರ್ ಪಾರ್ಟ್ ಇಂದ ಹೊರಭಾಗಕ್ಕೆ 2 ಆರ್ಟರಿಯೋಲ್ ಏನಾಗಿದೆ ಎಮರ್ಜ್ ಆಗಿದೆ, ಎಕ್ಸಿಸ್ಟ್ ಆಗಿದೆ. ಒಂದು ಅಫರೆಂಟ್ ಅಂತ ಕರಿತೇವೆ, ಮತ್ತೊಂದನ್ನ ಇಫರೆಂಟ್ ಆರ್ಟರಿಯೋಲ್ ಅಂತ ಕರಿತೀವಿ. 2 ಆರ್ಟರಿಯೋಲ್ ಏನಾಗಿದೆ ಎಕ್ಸಿಸ್ಟ್ ಆಗಿದೆ ಗ್ಲಾಮರುಲರ್ ಪಾರ್ಟ್ ಇಂದ.
ಒಂದನ್ನ ಅಫರೆಂಟ್ ಆರ್ಟರಿಯೋಲ್ ಅಂತ ಹೇಳ್ತೇವೆ, ಮತ್ತೊಂದನ್ನ ಇಫರೆಂಟ್ ಆರ್ಟರಿಯೋಲ್ ಅಂತ ಹೇಳ್ತೀವಿ. ಹಾಗೆ ರೀನಲ್ ಟ್ಯೂಬ್ಯೂಲ್ ಏನಿದೆ, ಎರಡನೆಯ ಭಾಗ, ನೆಫ್ರಾನ್ನ ಎರಡನೆಯ ಭಾಗ, ಇದು ಎಲ್ಲಿಂದ ಹೊರಗೆ ಬರ್ತದೆ, ಎಕ್ಸಿಸ್ಟ್ ಆಗ್ತದೆ ಅಂದಾಗ ದಿ ಎಂಡ್, ದಿ ಬೇಸಲ್ ಪಾರ್ಟ್ ಆಫ್ ದಿ ಬೌಮ್ಯಾನ್ಸ್ ಕ್ಯಾಪ್ಸ್ಯೂಲ್. ಈ ಬೌಮ್ಯಾನ್ಸ್ ಕ್ಯಾಪ್ಸ್ಯೂಲ್ ನ ಒಂದು ತುದಿ ಕೆಳಭಾಗದಿಂದ ಏನಾಗುತ್ತಿದ್ದು ಎಮರ್ಜಸ್ ಆಗ್ತದೆ, ಎಕ್ಸಿಸ್ಟ್ ಆಗ್ತದೆ. ಯಾವುದು? ರೀನಲ್ ಟ್ಯೂಬ್ಯೂಲ್. Then it continues to downwards, ಮತ್ತೆ ಕೆಳಗೆ ಬರ್ತದೆ. Then differentiates into proximal and distal convoluted tubule. ಅದೇನಾಗುತ್ತೆ ಮತ್ತೆ ಮುಂದುವರೆದು ಪ್ರಾಕ್ಸಿಮಲ್, ಶಾರ್ಟ್ಲಿ ಟರ್ಮ್ಡ್ as PCT, proximal convoluted tubule, and DCT, distal convoluted tubule. Look at this diagram. So ಇಲ್ಲಿಂದ ಬಂದಂತಹ ರೀನಲ್ ಟ್ಯೂಬ್ಯೂಲ್ ಏನಾಗ್ತದೆ, ಡಿಫರೆನ್ಶಿಯೇಟ್ ಆಗ್ಬಿಟ್ಟು ಈ ಭಾಗವನ್ನ ನಾವೇನಂತ ಕರಿತೀವಿ, PCT. ಹಾಗೆ ಏನಾಗುತ್ತೆ, ಡೌನ್ವರ್ಡ್ ಗೆ ಮೂವ್ ಆಗ್ಬಿಟ್ಟು ರನ್ ಆಗಿ ಅಲ್ಲಿ ಬೆಂಡ್ ಆಗ್ತದೆ, ಈ ತರ ಕರ್ವ್ ಆಗ್ತದೆ. ಹಾಗೆ ನಮಗೊಂದು ಲೂಪ್ ಅನ್ನ ಕೊಡುತ್ತೆ ನೋಡಿ, ಈ ತರ ಲೂಪ್ ಅನ್ನ ಕೊಡ್ತದೆ. ದೆನ್ ಇದು ಮತ್ತೆ ಮೇಲೆ ಬಂದಾಗ ಈ ಭಾಗವನ್ನು ನಾವೇನಂತ ಕರಿತೇವೆ, ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಅಂತ ಕರಿತೇವೆ. ಈ DCT ನೆಕ್ಸ್ಟ್ ಏನಾಗ್ತದೆ, ಕನೆಕ್ಟ್ ಟು ದಿ ಕಾಮನ್ ಕಲೆಕ್ಟಿಂಗ್ ಡಕ್ಟ್. ಇದನ್ನ ನಾವೇನಂತ ಹೇಳ್ತೇವೆ, ಕಾಮನ್ ಕಲೆಕ್ಟಿಂಗ್ ಡಕ್ಟ್ ಅಂತ ಹೇಳ್ತೇವೆ. ಕಾಮನ್ ಕಲೆಕ್ಟಿಂಗ್ ಡಕ್ಟ್ ಅಂತ ಹೇಳ್ತೇವೆ. ಸೊ ಇಲ್ಲಿಗೆ ಕನೆಕ್ಟ್ ಆಗ್ತದೆ. ಹಾಗೆ ಏನು ಈ ಲೂಪ್ ಕ್ರಿಯೇಟ್ ಆಗಿದೆ, ಈ ಲೂಪ್ ಅಲ್ಲಿ ನಾವು ಎರಡು ಭಾಗಗಳನ್ನ ನೋಡ್ತೇವೆ, ಎರಡು ಸ್ಟ್ಯಾಂಡ್ಸ್ ಅನ್ನ ನೋಡ್ತೇವೆ. ಒನ್ ಅಟ್ ಲೆಫ್ಟ್ ಸೈಡ್, ಅನದರ್ ಅಟ್ ರೈಟ್ ಸೈಡ್. ಒಂದು ಎಡ ಭಾಗದಲ್ಲಿದೆ, ಮತ್ತೊಂದು ಬಲ ಭಾಗದಲ್ಲಿದೆ. ಈ ಎರಡು ಸ್ಟ್ಯಾಂಡ್ ಅನ್ನ ನಾವೇನಂತ ಕರಿತೇವೆ, ಇಲ್ಲಿ ಅಸೆಂಡಿಂಗ್ ಅಂಡ್ ಡಿಸೆಂಡಿಂಗ್ ಲೂಪ್ ಅಂತ ಕರಿತೇವೆ. ಇದನ್ನ ಅಸೆಂಡಿಂಗ್ ಲೂಪ್ ಅಂತ ಕರಿತೇವೆ, ಇದನ್ನ ಡಿಸೆಂಡಿಂಗ್ ಲೂಪ್ ಅಂತ ಕರಿತೇವೆ. ಈ ಎರಡನ್ನ ಸೇರಿ ನಾವು ಹೆನಾಲ್ಸ್ ಲೂಪ್ ಅಂತ ಕರಿತೇವೆ. ಎರಡನ್ನು ಸೇರಿಸಿ ಏನಂತ ಹೇಳ್ತೇವೆ ನಾವು, ಹೆನಾಲ್ಸ್ ಲೂಪ್ ಅಂತ ಕರಿತೇವೆ. ಸೊ ಒಂದ್ ರೀತಿ ಯಾವ ರೀತಿ ಕಾಣ್ತದೆ, ಅದು ಈ ತರ ಬೆಂಡ್ ಆಗಿ ಒಂದು ಕರ್ವ್ ಅನ್ನ ಕೊಡ್ತದೆ. ಅಲ್ಲಿ ಈ ರೀತಿಯಾಗಿರ್ತಕ್ಕಂಥ ಡಿಪ್ರೆಷನ್ ಅನ್ನ ಕೊಟ್ಟಿದೆ. ಅಲ್ಲಿ ನಾವು ಎರಡು ಲೂಪ್ ಗಳನ್ನ ನೋಡ್ತೀವಿ, ಅಸೆಂಡಿಂಗ್ ಪಾರ್ಟ್ ಅಂತೀವಿ ಮತ್ತೆ ಡಿಸೆಂಡಿಂಗ್ ಪಾರ್ಟ್ ಅಂತ ಕರಿತೇವೆ. ಈ ಅಸೆಂಡಿಂಗ್ ಡಿಸೆಂಡಿಂಗ್ ಪಾರ್ಟ್ ಅನ್ನ ಸೇರಿಸಿ ನಾವು ಹೆನಾಲ್ಸ್ ಲೂಪ್ ಅಂತ ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ. ಅದನ್ನ ಆ ರೀತಿ ನಾವು ಕನ್ಸಿಡರ್ ಮಾಡ್ತೇವೆ. ಇಲ್ಲಿ ಹೆನಾಲ್ಸ್ ಲೂಪ್ ಅಂತ ಕರಿತೇವೆ ಅದನ್ನ. ಸೊ ಇನ್ ಬಿಟ್ವೀನ್ ದೀಸ್ ಟು ಲಿಂಬ್ಸ್, ಅಸೆಂಡಿಂಗ್ ಲಿಂಬ್ ಅಂಡ್ ಡಿಸೆಂಡಿಂಗ್ ಲಿಂಬ್, so in between these two limbs, the efferent arteriole from the glomerular part runs and connect to proximal convoluted tubule and runs downwards and coiled with ascending and descending limbs. ಏನ್ ಮಾಡುತ್ತೆ ಇಲ್ಲಿ ಗ್ಲಾಮರುಲರ್ ಪಾರ್ಟ್ ಇಂದ ಈ ಭಾಗದಲ್ಲಿ ಬಂದಿರತಕ್ಕಂತ ಇಫರೆಂಟ್ ಆರ್ಟರಿಯೋಲ್ ಏನಾಗುತ್ತೆ, ಮುಂದುವರೆದು PCT ಗೆ ಬರ್ತದೆ, ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಗೆ ಬರ್ತದೆ. ಅಲ್ಲಿಂದ ಏನಾಗುತ್ತೆ, ಕಾಯಿಲ್ ಆಗ್ತಾ ಬರ್ತದೆ. ಸೊ ಕಾಯಿಲ್ಡ್ ಪ್ಯಾರಲಲಿ ಈ ಎರಡು ಲಿಂಬ್ಗಳ ಮಧ್ಯೆ ಏನಾಗ್ತದೆ, ಅದು ಕಾಯಿಲ್ ಆಗ್ತಾ ಬರ್ತದೆ, ಸುತ್ತಕೊಳ್ತಾ ಬರ್ತದೆ, ಟ್ವಿಸ್ಟ್ ಆಗ್ತಾ ಬರ್ತದೆ, ಇಫರೆಂಟ್ ಆರ್ಟರಿಯೋಲ್. ಈ ರೀತಿಯಾಗಿ ನಾವು ನೆಫ್ರಾನ್ ನ ಸ್ಟ್ರಕ್ಚರ್ ಅನ್ನ ಸ್ಟಡಿ ಮಾಡಿದಾಗ ಒಂದು ಗ್ಲಾಮರುಲಸ್ ಅಂತ ಹೇಳ್ತೇವೆ, ಮತ್ತೊಂದನ್ನ ನಾವು ರೀನಲ್ ಟ್ಯೂಬ್ಯೂಲ್ ಅಂತ ಕರೀತೇವೆ. ದೆನ್ ದಿ ಬೆಂಡಿಂಗ್ ಪಾರ್ಟ್, ದಟ್ ಈಸ್ the both limbs ascending and descending, that the basal part, that part is called vasa recta. ಈ ಒಂದು ಏನು ಬೇಸಲ್ ಪಾರ್ಟ್ ಇದೆ, ಎರಡು ಲಿಂಬ್ಸ್ ಬಂದು ಸೇರುವಂತಹ ಪಾರ್ಟ್ ಏನಿದೆ, ದಟ್ ಮೇಕ್ಸ್ ದಿ ಯು ಶೇಪ್. ಈ ರೀತಿ ಬಂದಿದೆ, ಯು ಶೇಪ್ ಅಲ್ಲಿ ಟರ್ನ್ ಆಗ್ತದೆ. ಸೊ ದಟ್ ಪಾರ್ಟ್ ಆರ್ portion is called vasa recta.
the end part, that is the basal part, makes ಹೆಂಗ್ ಕಾಣುತ್ತೆ ಅದು ಯು ಶೇಪ್. ಲುಕ್ ಅಟ್ ದಿಸ್, ಯು ಶೇಪ್, ಅದರ್ವೈಸ್ ಹೇರ್ ಪಿನ್ ಶೇಪ್ ಅಂತ ಕರಿತೇವೆ. ನೋಡಿ ಈ ರೀತಿ ಏನು ಹೇರ್ ಪಿನ್ ಹಾಕಿದ್ರೆ ಹೇಗೆ ಕಾಣ್ತದ ಆ ರೀತಿ ಕಾಣ್ತದೆ. ಮೇಲ್ಗಡೆ ಲಿಂಬ್ಸು, ಕೆಳಗಡೆ ಆ ಯು ಶೇಪ್ ಏನ್ ಬರ್ತದೆ ಕ್ರಿಯೇಟ್ ಆಗ್ತದೆ, ಅದನ್ನ ನಾವು ವ್ಯಾಸ ರೆಕ್ಟಾ ಅಂತ ಕರಿತೇವೆ. ವ್ಯಾಸ ರೆಕ್ಟಾ. ಸೊ ಇನ್ ನೆಫ್ರಾನ್ಸ್ ದಿ ಸಿಗ್ನಿಫಿಕೆಂಟ್ ರೋಲ್, that is the maintaining of or balancing of body fluid and the ionic concentration maintained by the vasa recta and collecting duct. ಇವೆರಡರ ನಡುವೆ ಬಹಳ ಚೆನ್ನಾಗಿ ರೋಲ್ ಆಗುವಂಥದ್ದು ಒಂದು ವ್ಯಾಸ ರೆಕ್ಟಾ ಅಂಡ್ ಕಲೆಕ್ಟಿಂಗ್ ಡಕ್ಟ್. ದೆನ್ the magnificent role by the ascending and descending limbs of nephron. So then in today's class, the next concept, that is urine formation. So all these studied in yesterday's class, that is the structure of nephron, then what are the parts present in that nephron or urinary tubule. In today's class, we will discuss about the next concept, urine formation. How urine is formed in the kidney. ಯಾವ ರೀತಿ ಕಿಡ್ನಿಯಲ್ಲಿ ಯೂರಿನ್ ಫಾರ್ಮೇಷನ್ ಆಗ್ತದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಯೂರಿನ್ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್ in the kidney by 3 steps. So urine formation involves 3 steps. ಈ ಏನು ಒಂದು ಫಾರ್ಮೇಷನ್ ಆಗ್ತದೆ ಯೂರಿನ್, ಇದು 3 ಹಂತಗಳಿಂದ ಫಾರ್ಮೇಷನ್ ಆಗ್ತದೆ. So it includes or involves 3 steps. Namely, the first step is glomerular filtration. The second step is reabsorption. And the third step is secretion. So these are the main steps involved in urine formation in kidney. So the first step, coming to the first step, glomerular filtration. ಮೊದಲನೇ ಒಂದು ಸ್ಟೆಪ್ಪಿಗೆ ಬರೋಣ. ಯೂರಿನ್ ಫಾರ್ಮೇಷನ್ ಅಲ್ಲಿ 3 ಹಂತಗಳಿದ್ದಾವೆ. ಒಂದನೇದನ್ನ ನಾವು ಗ್ಲಾಮರುಲಾರ್ ಫಿಲ್ಟ್ರೇಷನ್ ಅಂತ ಕರಿತೇವೆ. ಈ ಗ್ಲಾಮರುಲಾರ್ ಫಿಲ್ಟ್ರೇಷನ್ ಎಲ್ಲಿ ನಡೆಯುತ್ತೆ ಅಂದಾಗ, ಇಟ್ ಟೇಕ್ಸ್ ಪ್ಲೇಸ್ ಇನ್ ದಿ ಗ್ಲಾಮರುಲಾರ್ ಪಾರ್ಟ್ ಆಫ್ ನೆಫ್ರಾನ್. ಇದು ನೆಫ್ರಾನ್ ನಲ್ಲಿ ಬರುವಂತಹ ಗ್ಲಾಮರುಲಾರ್ ಪಾರ್ಟ್ ಅಲ್ಲಿ ಮೊದಲನೇ ಸ್ಟೆಪ್ ನಡೆಯುತ್ತೆ. ಹಾಗಾಗಿನೇ ಅದನ್ನು ನಾವು ಗ್ಲಾಮರುಲಾರ್ ಫಿಲ್ಟ್ರೇಷನ್ ಅಂತ ಕರಿತೇವೆ. So the first step, glomerular filtration, takes place in glomerular part of nephron. During the filtration time, the urine filtration, that is the filtrate, filtered or across by 3 membranes. ಏನು ಅಲ್ಲಿ ಫಿಲ್ಟ್ರೇಷನ್ ಆಗ್ತದೆ, ಆ ಫಿಲ್ಟ್ರೇಷನ್ ಏನಾಗುತ್ತೆ 3 ಪದರಗಳಿಂದ ಫಿಲ್ಟರ್ ಆಗಿ ಬರ್ತದೆ ಗ್ಲಾಮರುಲಾರ್ ಪಾರ್ಟ್ ಅಲ್ಲಿ. ಆ 3 ಪದರಗಳು ಯಾವ್ಯಾವುದಪ್ಪ ಅಂದಾಗ, ಸೊ ದಿ ಯೂರಿನ್ ದಟ್ ಫಿಲ್ಟ್ರೇಟ್ filtered or across by 3 membranes. A 3 membranes nothing but the epithelial cells of Bowman's capsule, then basement membrane, and the third one is the endothelial cells of glomerulus. ನೋಡಿ ಈ ಭಾಗದಲ್ಲಿ ಏನಾಗ್ತದೆ, ಯೂರಿನ್ ಫಾರ್ಮೇಷನ್ ಆಗುವಾಗ ಮೊದಲನೇ ಹಂತ, ದಟ್ ಈಸ್ ಗ್ಲಾಮರುಲಾರ್ ಫಿಲ್ಟ್ರೇಷನ್ ಅಂತ ಕರೀತೇವೆ. ಇದು ಈ ಗ್ಲಾಮರುಲಾರ್ ಪಾರ್ಟ್ ಅಲ್ಲಿ ನಡೆಯುತ್ತೆ. ಹಾಗೆ ಫಿಲ್ಟ್ರೇಷನ್ ಯೂರಿನ್ ಫಾರ್ಮೇಷನ್ ಆಗಬೇಕಾದ್ರೆ ಆ ಒಂದು ಫಿಲ್ಟ್ರೇಟ್ ಏನಿದೆ, ಆ ದ್ರವ ಏನಿದೆ, ಇದು 3 ಮೆಂಬ್ರೇನ್ಗಳಿಂದ ಏನಾಗುತ್ತೆ ಫಿಲ್ಟರ್ ಆಗ್ತದೆ, ಸೋಸುವಿಕೆ ನಡೆಯುತ್ತೆ. ಆ 3 ಮೆಂಬ್ರೇನ್ ಯಾವ್ಯಾವುದು ಅಂದಾಗ, ಒಂದನೇದಾಗಿ ಏನು ಗ್ಲಾಮರುಲಸ್ ಏನಿದೆ, ಈ ಪಾರ್ಟ್ ಕವರ್ಡ್ ಬೈ ಬೌಮ್ಯಾನ್
ಏನಾಗಿದೆ, ಎನ್ಕ್ಲೋಸ್ ಆಗಿದೆ. ಈ ಬೌಮೆನ್ಸ್ ಕ್ಯಾಪ್ಸೂಲ್ ಏನಾಗಿದೆ, ಲೈನ್ಡ್ ಬೈ ಎಪಿಥೀಲಿಯಲ್ ಸೆಲ್ಸ್. ಎಪಿಥೀಲಿಯಲ್ ಸೆಲ್ಸ್ ಇಂದ ಏನಾಗಿದೆ, ಅದು ಲೈನಿಂಗ್ ಆಗಿದೆ. ಯಾವುದು, ಬೌಮೆನ್ಸ್ ಕ್ಯಾಪ್ಸೂಲ್. ಈಗ ಮೊದಲು ಏನಾಗ್ತದೆ, ಯೂರಿನ್ ಈ ಲೇಯರ್ ಇರ್ತಕ್ಕಂಥ ಸೆಲ್ಸ್ ಇಂದ ಏನಾಗುತ್ತೆ, ಫಿಲ್ಟರ್ ಆಗಿ ಮಧ್ಯಕ್ಕೆ ಬರ್ತದೆ. ಎಪಿಥೀಲಿಯಲ್ ಸೆಲ್ಸ್ ಆಫ್ ಬೌಮೆನ್ಸ್ ಕ್ಯಾಪ್ಸೂಲ್ ಇಂದ ಏನಾಗುತ್ತೆ, ಫಿಲ್ಟರ್ ಆಗಿ ಎರಡನೇ ಪದರಕ್ಕೆ ಬರ್ತದೆ. ಸೊ ದಿ ಸೆಕೆಂಡ್ ಲೇಯರ್ ಈಸ್ ಬೇಸ್ಮೆಂಟ್ ಮೆಂಬ್ರೇನ್. Look at this diagram. So this is epithelial cells of Bowman's capsule. So this space nothing but the basement membrane. Here the filtered or across through the second membrane, basement membrane. Then finally that filtered by the third membrane is endothelial cells of glomerulus. ಏನು ಗ್ಲಾಮರುಲಸ್ ಇದೆ, that's also lined by endothelial cells. ಇದು ಕೂಡ ಒಂದು ಸೆಲ್ ಇಂದ ಏನಾಗಿದೆ, ಲೈನ್ ಆಗಿದೆ, ಈ ತರ ಲೈನ್ ಅಪ್ ಆಗಿದೆ. ಅದು ಆ ಸೆಲ್ಸ್ ಇಂದ ಏನಾಗುತ್ತೆ, ಮತ್ತೆ ಅದು ಫಿಲ್ಟರ್ ಆಗಿ ಒಳಭಾಗಕ್ಕೆ ಬರ್ತದೆ. ಹಾಗಾಗಿ ಒಂದನೇ ಸ್ಟೆಪ್ ಅಲ್ಲಿ ಗ್ಲಾಮರುಲಾರ್ ಫಿಲ್ಟ್ರೇಷನ್ ನಲ್ಲಿ ನಾವು ಆ ಏನು ಯೂರಿನ್ ಏನಿದೆ ಫಾರ್ಮೇಶನ್ ಆಗಿರ್ತಕ್ಕಂಥದ್ದು ಅದನ್ನು ನಾವು ಫಿಲ್ಟ್ರೇಟ್ ಅಂತ ಕರಿತೇವೆ. ಆ ಫಿಲ್ಟ್ರೇಟ್ ಏನಾಗ್ತದೆ, ಸೋಸುವಿಕೆಯಿಂದ 3 ಪದರಗಳಿಂದ ಏನಾಗ್ತದೆ, ಫಿಲ್ಟರ್ ಆಗ್ತದೆ. ಆ 3 ಪದರಗಳು ಯಾವುದು ಅಂದಾಗ, ಹೊರಭಾಗದಲ್ಲಿರ್ತಕ್ಕಂಥ ಬೌಮೆನ್ಸ್ ಕ್ಯಾಪ್ಸೂಲ್ ಅಲ್ಲಿರ್ತಕ್ಕಂಥ ಸೆಲ್ಸ್ ಏನಿದೆ, ಎಪಿಥೀಲಿಯಲ್ ಸೆಲ್ಸ್, ಅಲ್ಲಿಂದ ಫಿಲ್ಟರ್ ಆಗಿ ಮಧ್ಯಭಾಗಕ್ಕೆ ಬರ್ತದೆ. ಮಧ್ಯಭಾಗದಲ್ಲಿ ಬೇಸ್ಮೆಂಟ್ ಮೆಂಬ್ರೇನ್ ಇದೆ. ಸೊ ಆ ಬೇಸ್ಮೆಂಟ್ ಮೆಂಬ್ರೇನ್ ಇಂದ ಫಿಲ್ಟರ್ ಆಗಿ ಒಳಭಾಗಕ್ಕೆ ಬರ್ತದೆ. ಒಳಭಾಗದಲ್ಲಿ ಏನಿದೆ, ಗ್ಲಾಮರುಲಸ್ ಇದೆ, ಗ್ಲಾಮರುಲಾರ್ ಪಾರ್ಟ್ ಇದೆ. ಅದು ಕೂಡ ಎಂಡೋಥೀಲಿಯಲ್ ಸೆಲ್ಸ್ ಇಂದ ಲೈನ್ ಅಪ್ ಆಗಿದೆ. ಹೀಗೆ ಆ ಫಿಲ್ಟ್ರೇಟ್ ಏನಾಗ್ತದೆ, ಮೊದಲನೇ ಹಂತದಲ್ಲಿ ಆ 3 ಮೆಂಬ್ರೇನ್ ಇಂದ ಸೋಸುವಿಕೆ ಆಗ್ತದೆ, ಫಿಲ್ಟರ್ ಆಗ್ತದೆ. ಬೈ ದಟ್ time some special type of cells present in the epithelial cells of Bowman's capsule. ಈ Bowman's capsule ನ ಸೆಲ್ಸ್ ಏನಿದೆ, ಲೈನಿಂಗ್ ಏನ್ ಕೊಟ್ಟಿದೆ ಆ ಸೆಲ್ಸ್, ಅಲ್ಲೊಂದು ಸ್ಪೆಷಲ್ ಟೈಪ್ ಸೆಲ್ಸ್ ಇದೆ. Those cells are called podocytes. ಅವುಗಳನ್ನ ಏನಂತ ಕರಿತೀವಿ ನಾವು, podocytes ಅಂತ ಕರಿತೇವೆ. ಆ ಸೆಲ್ಸ್ ಏನ್ ಮಾಡುತ್ತದು, ಸೊ ದೇ ಅರೇಂಜ್ಡ್ as incentric manner. So what is meant by incentric? ಈ ರೀತಿ ನೋಡಿ, ಈ ತರ ಸೆಲ್ಸ್ ಇದ್ರೆ ಇಲ್ಲೇನಾಗಿರ್ತದೆ, ಈ ಪೋಡೋಸೈಟ್ಸ್ ಇನ್ಸೆಂಟ್ರಿಕ್ ಅಂದ್ರೆ, ಈಗ ಉದಾಹರಣೆಯಾಗಿ ಇದು ಈ ತರ ಲೈನಿಂಗ್ ಇದೆ ಅಂತ ಇಟ್ಕೊಳ್ಳೋಣ. ಬೌಮೆನ್ಸ್ ಕ್ಯಾಪ್ಸೂಲ್ ಅಲ್ಲಿ ಎಪಿಥೀಲಿಯಲ್ ಸೆಲ್ಸ್ ಇದು. ಈ ಪೋಡೋಸೈಟ್ಸ್ ಯಾವ ರೀತಿ ಅರೇಂಜ್ ಆಗಿರ್ತದೆ ಅಂದ್ರೆ, ಒಂದು ಸೆಲ್ ಹೀಗಿದ್ರೆ ಮತ್ತೊಂದು ಈ ಟೈಪ್ ಬರ್ತದೆ, ಮತ್ತೊಂದು ಈ ರೀತಿ ಬರ್ತದೆ, ಹೀಗೆ. ಸೊ ದಿ ಅರೇಂಜ್ಮೆಂಟ್ ಈಸ್ ಕಾಲ್ಡ್ ಇನ್ಸೆಂಟ್ರಿಕ್ ಅಂತ ಕರಿತೇವೆ. ಒಂದಾದ್ಮೇಲೆ ಮತ್ತೊಂದು ಮೇಲೆ ಕೆಳಗೆ ಈ ರೀತಿಯಾಗಿ ಅರೇಂಜ್ ಆಗಿರ್ತದೆ. ಬೈ ದಟ್ ಅರೇಂಜ್ಮೆಂಟ್ ದೇ ಲೀವ್ ಸ್ಮಾಲ್ ಸ್ಪೇಸಸ್. ಅದೇನಾಗುತ್ತೆ, ಆ ರೀತಿ ಅರೇಂಜ್ ಆಗ್ಬೇಕಾದ್ರೆ ನೋಡಿ, in between two cells, so they leave some space. ನೋಡಿ, ಜಾಗವನ್ನು ಬಿಟ್ಕೊಡ್ತದೆ. So these space nothing but the slits ಅಂತ ಕರಿತೇವೆ. ಫಿಲ್ಟ್ರೇಟ್ ಸ್ಲಿಟ್ಸ್ ಅಂತ ಕರಿತೇವೆ. ಒಂದ್ ರೀತಿ ಜರಡಿನಲ್ಲಿರ್ತಕ್ಕಂಥ ಕಣ್ಣುಗಳಿದ್ದಾಗೆ ಕಾಣಿಸುತ್ತೆ. ಏನು ಜರಡಿನಲ್ಲಿ ನಾವು ಆ ಕಣ್ಣುಗಳನ್ನ ನೋಡ್ತೇವೆ, ನಾವು ಅದನ್ನ ಜರಡಿಯನ್ನ ಮಾಡಿದಾಗ ಏನಾಗ್ತದೆ, ಅದರ ಮುಖಾಂತರ ಸಣ್ಣದಾಗಿರ್ತಕ್ಕಂಥ ಪಾರ್ಟಿಕಲ್ಸ್ ಏನಾಗುತ್ತೆ, ಕೆಳಗಡೆ ಹೋಗುತ್ತೆ. ಹಾಗೇನೆ ಈ ಪೋಡೋಸೈಟ್ಸ್ ಅರೇಂಜ್ಮೆಂಟ್ ಅಲ್ಲಿ ಏನಾಗ್ತದೆ, ದೇ ಲೀವ್ ಸ್ಪೇಸ್ ದಟ್ ಮೇಕ್ಸ್ ಪೋರ್ಸ್, ರಂಧ್ರಗಳನ್ನ ಕೊಡುತ್ತದು. ಆ ರಂಧ್ರದ ಮುಖಾಂತರ ಏನಾಗ್ತದೆ, ಫಿಲ್ಟ್ರೇಟ್ ಇಲ್ಲಿಂದ ಸೋಸುವಿಕೆಯಿಂದ ಮುಂದುವರೆದು ಮುಂದಕ್ಕೆ ಬರ್ತದೆ. ಸೊ ದೋಸ್ ಪೋಡೋಸೈಟ್ಸ್ ಪ್ಲೇ a significant role during glomerular filtration. ಈ ಫಿಲ್ಟ್ರೇಷನ್ ಅಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಪೋಡೋಸೈಟ್ಸ್.
ಪೊಡೋಸೈಟ್ಸ್ ಅಂತ ಕರಿತೇವೆ. ಸ್ಪೆಷಲ್ ಟೈಪ್ ಆಫ್ ಸೆಲ್ಸ್ ಅರೇಂಜ್ಡ್ ಅಟ್ ದಿ ಎಪಿಥೆಲಿಯಲ್ ಸೆಲ್ಸ್ ಆಫ್ Bowman's capsule. Then coming to the second one. So in the first step, here the glomerular part. ಇಲ್ಲೇನಾಗ್ತದೆ ಗ್ಲಾಮರುಲರ್ ಪಾರ್ಟ್ ಅಲ್ಲಿ ಅಂದಾಗ, ಸೊ ಈ ಏನು ಪೊಡೋಸೈಟ್ಸ್ ಇಂದ ಫಿಲ್ಟ್ರೇಟ್ ಆಗಿ ಬಂದಿರತಕ್ಕಂಥ ಫಿಲ್ಟ್ರೇಟ್ ಏನಾಗ್ತದೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತದೆ. ದಿ ಸೆಕೆಂಡ್ ಸ್ಟೆಪ್ ಆಫ್ ಯೂರಿನ್ ಫಾರ್ಮೇಷನ್ ಈಸ್ ರೀಅಬ್ಸಾರ್ಪ್ಷನ್. ಎರಡನೇ ಹಂತ ಯಾವುದು? ರೀಅಬ್ಸಾರ್ಪ್ಷನ್. ಮತ್ತೊಂದು ಸಲ ಹೀರುವುದು, ಮತ್ತೊಂದು ಸಲ ಏನಾಗುತ್ತೆ ಹೀರುವಿಕೆಯನ್ನ ಮಾಡ್ತದೆ, ರೀಅಬ್ಸಾರ್ಪ್ಷನ್. ಸೊ ದಿ ರೀಅಬ್ಸಾರ್ಪ್ಷನ್ takes place or by the help of an important structure or apparatus. That apparatus is present or located in between distal convoluted tubule and the glomerular part. ಒಂದು important apparatus ಇದೆ. That apparatus is known as juxtaglomerular apparatus, shortly termed as JGA. ಈಗ ಎರಡನೇ ಹಂತಕ್ಕೆ ಬಂದಾಗ, ರೀಅಬ್ಸಾರ್ಪ್ಷನ್ಗೆ ಬಂದಾಗ ಒಂದು ಸ್ಪೆಷಲ್ apparatus ಇದೆ. ಎಲ್ಲಿರುತ್ತದೋ ಇನ್ ಬಿಟ್ವೀನ್, ನೋಡಿ, distal convoluted tubule and the glomerular part. ಇವೆರಡರ ಮಧ್ಯೆ ಏನಾಗಿರುತ್ತೆ ಒಂದು apparatus ಇರ್ತದೆ. ಆ apparatus ಅನ್ನ ನಾವು juxtaglomerular apparatus ಅಂತ ಕರಿತೇವೆ. ಶಾರ್ಟ್ ಆಗಿ JGA ಅಂತ ಕರಿತೇವೆ. ಈ ಒಂದು apparatus ಏನ್ ಮಾಡುತ್ತದೆ, ರೀಅಬ್ಸಾರ್ಪ್ಷನ್ ಕ್ರಿಯೆಯನ್ನ ಇನ್ಕ್ರೀಸ್ ಮಾಡುತ್ತದೆ. ಆ ಕ್ರಿಯೆಯನ್ನ ಏನ್ ಮಾಡುತ್ತದೋ ಇನ್ಕ್ರೀಸ್ ಮಾಡುತ್ತೆ. ಬೈ ದಟ್ ಟೈಮ್ JGA releases an enzyme called renin. ಇದೇನ್ ಮಾಡುತ್ತೆ, ರೆನಿನ್ ಅನ್ನುವಂತಹ ಎನ್ಸೈಮ್ ಅನ್ನ ರಿಲೀಸ್ ಮಾಡುತ್ತದೆ. That enzyme renin increases the reabsorption activity. ಆ ಎನ್ಸೈಮ್ ಏನ್ ಮಾಡ್ತದೆ, ಮತ್ತೆ ಹೀರಿಕೊಳ್ಳುವಿಕೆಯ ಕ್ರಿಯೆಯನ್ನ ಏನ್ ಮಾಡುತ್ತದೋ ಹೆಚ್ಚಿಸುತ್ತಾ ಹೋಗ್ತದೆ. ರೆನಿನ್ ಎನ್ಸೈಮ್ ಯಾವುದು ರಿಲೀಸ್ ಮಾಡುವಂತದ್ದು? JGA, a special type of apparatus. ಹಾಗಾಗಿ ರೀಅಬ್ಸಾರ್ಪ್ಷನ್ ಅಲ್ಲಿ JGA ಏನ್ ಮಾಡ್ತದೆ, ಈ ಒಂದು ರೆನಿನ್ ಅಂತಕ್ಕಂತಹ ಒಂದು ಎನ್ಸೈಮ್ ಅನ್ನ ರಿಲೀಸ್ ಮಾಡಿಬಿಟ್ಟು ಅದೇನ್ ಮಾಡುತ್ತೆ, ಈ ಒಂದು ಏನು ರೀಅಬ್ಸಾರ್ಪ್ಷನ್ ಇದೆ ಆ ಒಂದು ಪ್ರೋಸೆಸ್ ಅನ್ನ ಏನ್ ಮಾಡುತ್ತೆ, ಅದು ಆಕ್ಟಿವೇಟ್ ಮಾಡುತ್ತೆ, ಇನ್ಕ್ರೀಸ್ ಮಾಡ್ತಾ ಹೋಗ್ತದೆ. ದಟ್ renin regulate the fluid, medullary fluid ಏನ್ ಮಾಡುತ್ತದು ಮ್ಯಾನೇಜ್ ಮಾಡ್ತಾ ಹೋಗುತ್ತೆ ಎನ್ಸೈಮ್. ಒಂದು ಕಡೆ ಏನು ನಾವು ಆ ಒಂದು ಕಿಡ್ನಿಯಲ್ಲಿ ಬರ್ತಕ್ಕಂಥ ರೀನಲ್ ಮೆಡುಲಾ, ರೀನಲ್ ಕಾರ್ಟೆಕ್ಸ್ ಅಂತ ಹೇಗೆ ಹೇಳಿದ್ವಿ ಪೋರ್ಷನ್, ಆ ಒಂದು ಮೆಡುಲಾ ಭಾಗದಲ್ಲಿರ್ತಕ್ಕಂಥ ಫ್ಲೂಯಿಡ್ ಅನ್ನ ಏನ್ ಮಾಡುತ್ತದು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತದೆ. ಯಾವುದು? ರೆನಿನ್. So renin regulate the medullary fluid and reabsorb water, potassium, hydrogen ions. ಮತ್ತೆ ಆ ಭಾಗದಲ್ಲಿ ಏನಾಗ್ತದೆ, ಮತ್ತೊಂದು ಸಲ ಏನಾಗುತ್ತೆ ರೀಅಬ್ಸಾರ್ಬ್ ಆಗ್ತದೆ, ಮತ್ತೊಂದು ಸಲ ರೀಅಬ್ಸಾರ್ಪ್ಷನ್ ಆಗ್ತದೆ. ಆ ರೀಅಬ್ಸಾರ್ಪ್ಷನ್ ಅಲ್ಲಿ ಯಾವುದನ್ನ ಮತ್ತೆ ಹೀರ್ಕೊಳ್ಳುತ್ತದೋ ವಾಟರ್ ಅನ್ನ, ಹಾಗೆ ಪೊಟ್ಯಾಷಿಯಂ ಅಯಾನ್ಸ್ ಅನ್ನ, ಹೈಡ್ರೋಜನ್ ಅಯಾನ್ಸ್ ಅನ್ನ ಏನ್ ಮಾಡುತ್ತೆ ರೀಅಬ್ಸಾರ್ಬ್ ಮಾಡ್ಕೊಳ್ತದೆ. ಸೊ ಈ ರೀತಿ ರೀಅಬ್ಸಾರ್ಬ್ ಮಾಡ್ಕೊಂಡಾಗ ಅದು ಎಷ್ಟು ಪ್ರಮಾಣದಲ್ಲಿ ತಗೊಳ್ತದೆ ಅಂದಾಗ ನಿಯರ್ಲಿ ಅಬೌಟ್ 70 to 80% ಅಷ್ಟು ಪರ್ಸೆಂಟ್ ಅಷ್ಟು ಏನಾಗುತ್ತೆ ನೀರನ್ನ, ಪೊಟ್ಯಾಷಿಯಂ ಮತ್ತೆ ಹೈಡ್ರೋಜನ್ ಅಯಾನ್ಸ್ ಅನ್ನ ಮತ್ತೊಂದು ಸಲ ಏನ್ ಮಾಡುತ್ತದು ರೀಅಬ್ಸಾರ್ಬ್ ಮಾಡ್ಕೊಳ್ತದೆ. ಎರಡನೇ ಸ್ಟೆಪ್ ಅಲ್ಲಿ ಯಾವುದರ ಮೂಲಕ? JGA. JGA ಯಾವುದ ಎನ್ಸೈಮ್ ಅನ್ನ ರಿಲೀಸ್ ಮಾಡುತ್ತೆ? ರೆನಿನ್. That regulates this body fluid mechanism and the reabsorption mechanism.
ಆ ಎರಡನ್ನು ಕೂಡ ರೆಗ್ಯುಲೇಟ್ ಮಾಡ್ತದೆ ರೆನಿನ್ ಅಂತಕ್ಕಂತಹ ಎನ್ಸೈಮ್. ದೆನ್ ಕಮಿಂಗ್ ಟು ದಿ ಥರ್ಡ್ ಸ್ಟೆಪ್ ಡ್ಯೂರಿಂಗ್ ಯೂರಿನ್ ಫಾರ್ಮೇಷನ್, ದಟ್ ಸ್ಟೆಪ್ ಈಸ್ ಸೆಕ್ರೇಷನ್. ಮೂರನೇ ಹಂತ ಯಾವುದು ಅಂದಾಗ ಸೆಕ್ರೀಷನ್ ಅಂತ ಕರಿತೇವೆ. ಸೆಕ್ರೀಷನ್ ಅಂದ್ರೆ ಉತ್ಪತ್ತಿ ಮಾಡುವುದು. ಈ ಸೆಕ್ರೀಷನ್ ಅಲ್ಲಿ ಸೆಲ್ಸ್, ದಟ್ ಈಸ್ those cells present in the ನೆಫ್ರಾನ್ ಅಲ್ಲಿ ನೋಡ್ತಕ್ಕಂತಹ ಸೆಲ್ಸ್ ಏನಿದೆ, ಆ ಸೆಲ್ಸ್ ಏನ್ ಮಾಡುತ್ತೆ, some cells of nephrons secrete hydrogen ions and the potassium ions, then released to filtrate. ಈ ಮೂರನೇ ಸ್ಟೆಪ್ ಅಲ್ಲಿ ಸೆಕ್ರೀಷನ್ ಅಲ್ಲಿ ಹೆಚ್ಚುವರಿಯಾಗಿ ಏನ್ ಮಾಡುತ್ತೆ, ಸೆಲ್ಸು ನೆಫ್ರಾನ್ ಅಲ್ಲಿ ಇರ್ತಕ್ಕಂಥ ಸೆಲ್ಸ್ ಏನ್ ಮಾಡುತ್ತೆ, ಹೈಡ್ರೋಜನ್ ಅಯಾನ್ಸ್ ಅನ್ನ ಹಾಗೆ ಪೊಟ್ಯಾಷಿಯಂ ಅಯಾನ್ಸ್ ಅನ್ನ ಏನ್ ಮಾಡುತ್ತೆ, ಹೆಚ್ಚುವರಿಯಾಗಿ ಎಕ್ಸಸ್ ಆಗಿ ಏನ್ ಮಾಡುತ್ತದು ಸೆಕ್ರೀಟ್ ಮಾಡ್ತದೆ. ಸೆಕ್ರೀಟ್ ಮಾಡಿ ಅದನ್ನ ಎಲ್ಲಿಗೆ ಕಳಿಸುತ್ತೆ, ಸೆಂಡ್ ಆರ್ ಟ್ರಾನ್ಸ್ಪೋರ್ಟ್ ಟು ದಟ್ ಫಿಲ್ಟ್ರೇಟ್. ಏನು ಆ ಫಿಲ್ಟ್ರೇಟ್ ಇದೆ, ನಥಿಂಗ್ ಬಟ್ ಯೂರಿನ್. ಸೊ ಆ ಯೂರಿನ್ಗೆ ಏನ್ ಮಾಡುತ್ತದು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಹೆಚ್ಚುವರಿಯಾಗಿ ಹೈಡ್ರೋಜನ್ ಅಯಾನ್ಸ್ ಅನ್ನ ಮತ್ತೆ ಪೊಟ್ಯಾಷಿಯಂ ಅಯಾನ್ಸ್ ಅನ್ನ. ಸೊ ದಿಸ್ ಇಸ್ ದ ಮೆಕ್ಯಾನಿಸಮ್ ಆಫ್ ದಿ ಫಾರ್ಮೇಷನ್ ಆಫ್ ಯೂರಿನ್. ದೆನ್ ಫೈನಲಿ ದಿ ಕಾನ್ಸಂಟ್ರೇಟೆಡ್ ಯೂರಿನ್ ರಿಲೀಸ್ಡ್ ಆರ್ ಫಾರ್ಮ್ಡ್. ಕೊನೆಯ ಹಂತದಲ್ಲಿ ಕಾನ್ಸಂಟ್ರೇಟೆಡ್ ಇರ್ತಕ್ಕಂಥ ಯೂರಿನ್ ಏನಾಗ್ತದೆ, ಫಾರ್ಮೇಷನ್ ಆಗ್ತದೆ. ಸೊ ದಿಸ್ ಇಸ್ ದ ಮೆಕ್ಯಾನಿಸಮ್ ಆಫ್ ಯೂರಿನ್ ಫಾರ್ಮೇಷನ್. ಸೊ ಇಟ್ ಇನ್ಕ್ಲೂಡ್ಸ್ ಆರ್ ಕನ್ಸಿಸ್ಟ್ ಆಫ್ 3 steps. ಸೊ ನೀವು 3 steps ಅನ್ನ ನೆನಪಲ್ಲಿ ಇಟ್ಕೊಳ್ಬೇಕಾಗ್ತದೆ. ಒಂದನೇದಾಗಿ ಗ್ಲಾಮೆರುಲಾರ್ ಫಿಲ್ಟ್ರೇಷನ್, ಎರಡನೇದಾಗಿ ರೀಅಬ್ಸಾರ್ಪ್ಷನ್ ಅಂಡ್ ಥರ್ಡ್ ಒನ್ ಮೂರನೇದಾಗಿ ಸೆಕ್ರೇಷನ್. So these are 3 steps involved in urine formation. Next, coming to the functions of the tubules. So what are the tubules present in the nephron? So we said the ascending loop, descending loop, connecting duct, Henle's loop. So these are the main tubules present in each nephron. ಒಂದೊಂದು ನೆಫ್ರಾನ್ ಅಲ್ಲೂ ಕೂಡ ಈ ಪಾರ್ಟ್ಸ್ ಅನ್ನು ನಾವು ನೋಡ್ತಾ ಹೋಗ್ತೇವೆ. ಹೆನಲ್ಸ್ ಲೂಪ್, ಅಸೆಂಡಿಂಗ್ ಅಂಡ್ ಡಿಸೆಂಡಿಂಗ್ ಪಾರ್ಟ್, ದೆನ್ ಕಲೆಕ್ಟಿಂಗ್ ಡಕ್ಟ್, ಪ್ರಾಕ್ಸಿಮಲ್ ಅಂಡ್ ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ಸ್. ಸೊ ದೀಸ್ ಆರ್ ದ ಪಾರ್ಟ್ಸ್. ದೆನ್ ವಿ ಸ್ಟಡಿ ಅಬೌಟ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ದೋಸ್ ಟ್ಯೂಬ್ಯೂಲ್ಸ್. ಸೊ ಕಮಿಂಗ್ ಟು ದಿ ಫಂಕ್ಷನ್ಸ್ ಆಫ್ ದಿ ಟ್ಯೂಬ್ಯೂಲ್ಸ್. ದಿ ಫಸ್ಟ್ ಒನ್, PCT, proximal convoluted tubule. So it is the one of the part of nephron, proximal convoluted tubule, lined by cuboidal epithelial cells. ಏನಿದೆ proximal? Look at this diagram. So this is the proximal convoluted tubule. So this tubule lined by ಆ ಟ್ಯೂಬ್ಯೂಲ್ ಸರ್ಫೇಸ್ ಏನಿದೆ, ಮೇಲ್ಭಾಗ ಏನಿದೆ, ಒಂದು ಟೈಪ್ ಆಫ್ ಟಿಶ್ಯೂ ಸೆಲ್ಸ್ ಇಂದ ಏನಾಗಿದೆ, ಅದು ಲೈನಿಂಗ್ ಆಗಿದೆ. ಅದನ್ನ ನಾವು ಏನಂತ ಕರಿತೇವೆ, ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಸೆಲ್ಸ್. ಸೊ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಸೆಲ್ಸ್ ಆರ್ ಟಿಶ್ಯೂ, ನಥಿಂಗ್ ಬಟ್ ದಿ ಟೈಪ್ ಆಫ್ ಎಪಿಥೀಲಿಯಲ್ ಟಿಶ್ಯೂ, ಸಿಂಪಲ್ ಎಪಿಥೀಲಿಯಲ್ ಟಿಶ್ಯೂ. ಹೀಗೆ PCT ಕೂಡ lined by cuboidal epithelial cells. So it increase surface absorption. ಏನು ಆ ಕ್ಯೂಬಾಯ್ಡಲ್ ಸೆಲ್ಸ್ ಲೈನಿಂಗ್ ಆಗಿದೆ, ಆ ಸೆಲ್ಸ್ ಏನ್ ಕೊಡುತ್ತೆ, ಇನ್ಕ್ರೀಸ್ ಮಾಡ್ತದೆ ಅಬ್ಸಾರ್ಪ್ಷನ್, ಸರ್ಫೇಸ್ ಅಬ್ಸಾರ್ಪ್ಷನ್ ಅನ್ನ ಏನ್ ಮಾಡುತ್ತದು, ಇನ್ಕ್ರೀಸ್ ಮಾಡ್ತದೆ. ಬಿಕಾಸ್ ಆಫ್ ದಿ ಲೈನಿಂಗ್ ಆಫ್ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಸೆಲ್ಸ್, ಮೇಲ್ಭಾಗದಲ್ಲಿರ್ತಕ್ಕಂಥ ಸೆಲ್ಸ್ ಇಂದ ಅಬ್ಸಾರ್ಪ್ಷನ್ ಅಂತಕ್ಕಂಥ ಕ್ರಿಯೆ ಮೇಲ್ಭಾಗದಲ್ಲಿ ಏನಾಗುತ್ತೆ, ಹೆಚ್ಚಾಗುತ್ತೆ. ಸೊ ಇನ್ಕ್ರೀಸ್ ಸರ್ಫೇಸ್ ಅಬ್ಸಾರ್ಪ್ಷನ್, ದೆನ್ reabsorb the PCT, proximal convoluted tubule, reabsorb ions, nutrients and water.
ಈಗ ಏನು ಸರ್ಫೇಸ್ ಅಬ್ಸಾರ್ಪ್ಷನ್ ಜೊತೆಗೆ ಮತ್ತೊಂದು ಸಲ ಏನ್ ಮಾಡುತ್ತೆ PCT, ಸಮ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್ ಅನ್ನ ಹಾಗೆ ಈ ಎಲೆಕ್ಟ್ರೋಲೈಟ್ಸ್ ಅನ್ನ, ಎಲೆಕ್ಟ್ರೋಲೈಟ್ಸ್ ನಥಿಂಗ್ ಬಟ್ ಅಯಾನ್ಸ್, ಅಯಾನ್ಸ್ ಅಂದ್ರೂ ಒಂದೇ, ಎಲೆಕ್ಟ್ರೋಲೈಟ್ಸ್ ಅಂದ್ರೂ ಒಂದೇ. ಸೊ ಚಾರ್ಜಿಂಗ್ ಅನ್ನು ತಗೊಳ್ತದೆ ಐದರ್ ಪಾಸಿಟಿವ್ ಆರ್ ನೆಗೆಟಿವ್. ಆ ಒಂದು ಸ್ಪ್ಲಿಟಿಂಗ್ ಅಲ್ಲಿ ಬರ್ತಕ್ಕಂಥ ಅಯಾನ್ಸ್ ಅನ್ನು ನಾವು ಚಾರ್ಜಿಂಗ್ ಏನ್ ತಗೊಳ್ತದೆ ಪಾಸಿಟಿವ್ ಆರ್ ನೆಗೆಟಿವ್, ಅವನ್ನ ನಾವು ಎಲೆಕ್ಟ್ರೋಲೈಟ್ಸ್ ಅಂತ ಕರಿತೇವೆ, ಕಾಮನ್ ಆಗಿ ಅಯಾನ್ಸ್. ಸೊ ರೀಅಬ್ಸಾರ್ಬ್ ಅಯಾನ್ಸ್ ನಥಿಂಗ್ ಬಟ್ ಪೊಟ್ಯಾಷಿಯಂ ಅಂಡ್ ಸೋಡಿಯಂ, nutrients and water. The next tubule, Heron's loop. Look at this. Both ascending and descending limbs together constitute as Heron's loop. ಆ ಎರಡು ಲಿಂಬ್ಸ್ ಅನ್ನ ಸೇರಿ ನಾವು ಹೆನಲ್ಸ್ ಲೂಪ್ ಅಂತ ಅಲ್ಲಿ ಕರಿತೇವೆ ಅದನ್ನ. ಸೊ ಹೆನಲ್ಸ್ ಲೂಪ್, ಹೆನಲ್ಸ್ ಲೂಪ್ ಇಟ್ ಹ್ಯಾಸ್ ascending and descending limbs. ಎರಡು ಭಾಗಗಳಿದೆ ಅದರಲ್ಲಿ. ಲೆಫ್ಟ್ ಸೈಡ್ ಬರೋದನ್ನ ಅಸೆಂಡಿಂಗ್ ಅಂತ ಕರಿತೇವೆ, ರೈಟ್ ಸೈಡ್ ಬರ್ತಕ್ಕಂಥ ಪೋರ್ಷನ್ ಅನ್ನ ಡಿಸೆಂಡಿಂಗ್ ಅಂತ ಕರಿತೇವೆ. ಸೊ ಇನ್ ಅಸೆಂಡಿಂಗ್ ಲೂಪ್, ದಟ್ ಸ್ಟ್ರಾಂಡ್ ಪರ್ಮಿಟ್, ದಟ್ ಈಸ್ ಪರ್ಮಿಯಬಲ್ ಟು ಅಯಾನ್ಸ್. ಆ ಭಾಗ ಏನ್ ಮಾಡುತ್ತೆ, ಅಯಾನ್ಸ್ ಅಥವಾ ಎಲೆಕ್ಟ್ರೋಲೈಟ್ಸ್ ಅನ್ನ ಪರ್ಮಿಯಬಲ್ ಅಂದ್ರೆ ಮುಂದಕ್ಕೆ ಹೋಗ್ಲಿಕ್ಕೆ ಬಿಡ್ತದೆ, ಅದು ಅಕ್ರಾಸ್ ಆಗ್ಲಿಕ್ಕೆ ಬಿಡ್ತದೆ ಮೆಂಬ್ರೇನ್ ಇಂದ. ಬಟ್ ಇಂಪರ್ಮಿಯಬಲ್ ಟು ವಾಟರ್, ಆದ್ರೆ ವಾಟರ್ ಅನ್ನ ಒಳಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಯಾವುದು? ದಟ್ ಇಸ್ ಅಸೆಂಡಿಂಗ್ ಲಿಂಬ್ ಅಲ್ಲಿ ನೋಡಿ, ದಟ್ ಪರ್ಮಿಯಬಲ್ ಟು ಅಯಾನ್ಸ್ ಬಟ್ ಇಂಪರ್ಮಿಯಬಲ್ ಟು ವಾಟರ್. ಸೊ ಇನ್ ಡಿಸೆಂಡಿಂಗ್ ಲೂಪ್ ಅಲ್ಲೇನಾಗ್ತದೆ, ಸೊ ಅದನ್ನ ನಾವು ವಿರುದ್ಧ ಹೇಳಬೇಕಾಗ್ತದೆ ಇಲ್ಲಿ. ಸೊ ಅಲ್ಲಿ ಚೇಂಜ್ ಆಗ್ತದೆ, ಆಲ್ಟರ್ ಆಗ್ತದೆ. ಸೊ ಇನ್ ಡಿಸೆಂಡಿಂಗ್ ಲೂಪ್, ದಟ್ ಪರ್ಮಿಯಬಲ್ ಟು ವಾಟರ್ ಅಂಡ್ ಇಂಪರ್ಮಿಯಬಲ್ ಟು ಅಯಾನ್ಸ್, ಅದರ ವಿರುದ್ಧ ಹೇಳುವಂಥದ್ದು. ಈಗ ಅಸೆಂಡಿಂಗ್ ಅಲ್ಲಿ ಏನಾಗ್ತದೆ, ಅಯಾನ್ಸ್ ಅನ್ನ ಒಳಗೆ ಹೋಗ್ಲಿಕ್ಕೆ ಬಿಡುತ್ತೆ, ಪರ್ಮಿಟ್ ಕೊಡ್ತದೆ, ಪರ್ಮಿಯಬಲ್ ಅಂತ ಕರಿತೇವೆ. ಅದೇ ರೀತಿ ವಾಟರ್ ಅನ್ನ ಏನ್ ಮಾಡುತ್ತದೆ, ಒಳಗೆ ಅಲೋ ಮಾಡೋದಿಲ್ಲ, ಇಂಪರ್ಮಿಯಬಲ್ ಅಂತ ಹೇಳ್ತೇವೆ. ಆದ್ರೆ ಡಿಸೆಂಡಿಂಗ್ ಅಲ್ಲಿ ಏನಾಗ್ತದೆ, ವಿರುದ್ಧ, ಅಲ್ಲಿ ವಾಟರ್ ಅನ್ನ ಪರ್ಮಿಟ್ ಮಾಡ್ತದೆ, ಅದು ಪರ್ಮಿಯಬಲ್ ಟು ವಾಟರ್, ಇಂಪರ್ಮಿಯಬಲ್ ಟು ಅಯಾನ್ಸ್. ಅಲ್ಲಿ ಕೊಟ್ಟದ್ದು ಪರ್ಮಿಯಬಲ್ ಆಗಿದ್ದು ಇಲ್ಲಿ ಪರ್ಮಿಯಬಲ್ ಆಗಲ್ಲ, ಅಲ್ಲಿ ಇಂಪರ್ಮಿಯಬಲ್ ಆಗಿದ್ದು ಇಲ್ಲಿ ಇಂಪರ್ಮಿಯಬಲ್ ಆಗಲ್ಲ. ಹೀಗೆ ಆಲ್ಟರ್ ಆಗ್ತದೆ ಎರಡು ಅಯಾನ್ಸ್ and water, electrolytes and water. Then increase the concentration of urine. ಹಾಗಾಗಿ ಏನಾಗ್ತದೆ ಇಲ್ಲಿ, ಆ ಎರಡು ಲಿಂಬ್ಸ್ ಅಲ್ಲಿ ಏನ್ ಎಕ್ಸ್ಚೇಂಜ್ ಆಗ್ತದೆ, ದಟ್ ಇಸ್ ಪರ್ಮಿಯಬಿಲಿಟಿ ಅಂಡ್ ಇಂಪರ್ಮಿಯಬಿಲಿಟಿ. ಆ ಕಂಡೀಷನ್ ಏನ್ ಮಾಡುತ್ತೆ, ದಟ್ ಕ್ರಿಯೇಟ್ಸ್ ಇನ್ಕ್ರೀಸ್ ದಿ ಕಾನ್ಸಂಟ್ರೇಷನ್ ಆಫ್ ಯೂರಿನ್. ಯೂರಿನ್ ಕಾನ್ಸಂಟ್ರೇಷನ್ ಅನ್ನ ಏನ್ ಮಾಡುತ್ತೆ, ಪ್ರಬಲತೆಯನ್ನ ಹೆಚ್ಚಿಸುತ್ತೆ. Then coming to the DCT, distal convoluted tubule. So in DCT, it reabsorb sodium ions and water. ಈ ಭಾಗದಲ್ಲಿ ಏನ್ ಅಬ್ಸಾರ್ಪ್ಷನ್ ಆಗ್ತದೆ, DCT ಅಲ್ಲಿ ಸೋಡಿಯಂ ಅಯಾನ್ಸ್, Na+ ಅಂತ ಹೇಳ್ತೇವೆ, ಸೋಡಿಯಂ ಅಯಾನ್ಸ್. ಏನು ಆ ಸಾಲ್ಟ್ ಅಲ್ಲಿ ಇರ್ತಕ್ಕಂಥ NaCl, ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತೇವೆ, ಅಲ್ಲಿ ಸ್ಪ್ಲಿಟ್ ಆಗ್ಬಿಟ್ಟು ಏನಾಗ್ತದೆ, ಚಾರ್ಜಿಂಗ್ ತಗೊಂಡು ಅಯಾನ್ಸ್ ಆಗ್ತದೆ, ಎಲೆಕ್ಟ್ರೋಲೈಟ್ಸ್ ಆಗ್ತದೆ, Na+ ಅಂಡ್ Cl-. ಸೊ ಈ ಸೋಡಿಯಂ ಅಯಾನ್ಸ್ ಏನಾಗ್ತದೆ, ರೀಅಬ್ಸಾರ್ಬ್ ಆಗ್ತದೆ DCT ಅಲ್ಲಿ. ಸೊ ರೀಅಬ್ಸಾರ್ಬ್ ಸೋಡಿಯಂ ಅಂಡ್ ವಾಟರ್, ಎರಡನ್ನೂ ಕೂಡ ಏನ್ ಮಾಡುತ್ತಿದ್ದು, ಅಯಾನ್ಸ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ತದೆ. ಅಂಡ್ ರಿಲೀಸ್ ಬೈಕಾರ್ಬೋನೇಟ್ HCO3. ಇಲ್ಲಿ ಏನು ಬೈಕಾರ್ಬೋನೇಟ್ಸ್ ಇದೆ, ಈ ಬೈಕಾರ್ಬೋನೇಟ್ಸ್ ಈ ಅಯಾನ್ಸ್ ಅನ್ನ ಏನ್ ಮಾಡುತ್ತದ್ದು, ಆ ಬೈಕಾರ್ಬೋನೇಟ್ಸ್ ಅನ್ನ ರಿಲೀಸ್ ಮಾಡ್ಕೊಡ್ತದೆ, ಇದನ್ನ ಅಬ್ಸಾರ್ಬ್ ಮಾಡ್ಕೊಂಡು. ಯಾವುದನ್ನ, ಸೋಡಿಯಂ ಅನ್ನ ಮತ್ತೆ ಹೈಡ್ರೋಜನ್ ಅಯಾನ್ಸ್ ಅನ್ನ. ವಾಟರ್ ಸ್ಪ್ಲಿಟ್ ಆಗ್ಬಿಟ್ಟು ಏನಾಗ್ತದೆ, H2O ಸ್ಪ್ಲಿಟ್ ಆಗಿ H+ ಆಗ್ತದೆ ಮತ್ತೆ O2 ಆಗ್ತದೆ. ಆ H+ ಅದನ್ನ ನಾವು ಹೈಡ್ರೋಲಿಸಿಸ್ ಅಂತ ಹೇಳ್ತೀವಿ. ಆ H2 ಅಯಾನ್ಸ್ ಏನಾಗ್ತದೆ, ಆ ಕಾನ್ಸಂಟ್ರೇಷನ್ ಅನ್ನ ಏನ್ ಮಾಡುತ್ತೆ, ಬ್ಯಾಲೆನ್ಸ್ ಮಾಡ್ತಾ ಹೋಗ್ತದೆ, ಹೈಡ್ರೋಜನ್ ಅಯಾನ್ಸ್. ಸೊ ಹೈಡ್ರೋಜನ್ ಅಯಾನ್ಸ್ ಅಂಡ್ ಸೋಡಿಯಂ
CO3, bicarbonates. Then coming to the last tubule, that is collecting duct. Last one ಬರ್ತಕ್ಕಂಥದ್ದು collecting duct. So this one is collecting duct. Look at this diagram. ಇಲ್ಲಿ ಏನಿದೆ, ಕಾಮನ್ ಆಗಿರ್ತಕ್ಕಂಥ ಒಂದು ಡಕ್ಟ್ ಏನಿದೆ, ಇಲ್ಲಿಂದ ಫಿಲ್ಟ್ರೇಷನ್ ಆಗಿರ್ತಕ್ಕಂಥ ಯೂರಿನ್ ಕೊನೆಗೆ ಎಲ್ಲಿಗೆ ಬರಬೇಕದು ಕಲೆಕ್ಟಿಂಗ್ ಡಕ್ಟ್ ಅಲ್ಲಿ ಬರ್ತದೆ. ಆ ಕಲೆಕ್ಟಿಂಗ್ ಡಕ್ಟ್ ಏನಾಗುತ್ತೆ, ಕಾಮನ್ ಆಗಿರ್ತದೆ. ದಟ್ ಓಪನ್ಸ್ ಟು ಯುರಿನರಿ ಬ್ಲಾಡರ್. ಎಲ್ಲಿಗೆ ಓಪನ್ ಆಗ್ತದೆ ಅದು? ಯುರಿನರಿ ಬ್ಲಾಡರ್ಗೆ ಓಪನ್ ಆಗ್ತದೆ. ಸೊ ಕಲೆಕ್ಟಿಂಗ್ ಡಕ್ಟ್, ಇಟ್ ಎಕ್ಸ್ಟೆಂಡ್ಸ್ ಫ್ರಮ್ ದಿ ಕಾರ್ಟೆಕ್ಸ್ ರೀಜನ್ ಆಫ್ ಕಿಡ್ನಿ ಟು ಮೆಡುಲಾ. ನಾವು ಕಿಡ್ನಿನಲ್ಲಿ ಕಾರ್ಟೆಕ್ಸ್ ಮತ್ತೆ ಮೆಡುಲಾ ಅಂತಿದೆ. ಯಾವ ಭಾಗದಿಂದ ಆರಿಜಿನೇಟ್ ಆಗ್ತದೆ ಇದು ಕಲೆಕ್ಟಿಂಗ್ ಡಕ್ಟ್ ಅಂದಾಗ? ಕಾರ್ಟೆಕ್ಸ್ ಇಂದ ಆರಿಜಿನೇಟ್ ಆಗಿ ಎಲ್ಲಿಗೆ ರನ್ ಆಗ್ತದೆ ಇದು? ಮೆಡುಲಾ ಪಾರ್ಟ್ಗೆ ರನ್ ಆಗ್ತದೆ ಕಲೆಕ್ಟಿಂಗ್ ಡಕ್ಟ್. ಸೊ ಇಟ್ ರೀಅಬ್ಸಾರ್ಬ್ ವಾಟರ್ ಅಂಡ್ maintained the concentration of urine. By that time, small amount of urea in this portion. ಆಗೇನಾಗುತ್ತೆ, ಕಲೆಕ್ಟಿಂಗ್ ಡಕ್ಟ್ ಅಲ್ಲಿ ಏನಾಗ್ತದೆ ಅಂದ್ರೆ ಆ ಕಾನ್ಸಂಟ್ರೇಷನ್, ಯೂರಿನ್ ಕಾನ್ಸಂಟ್ರೇಷನ್ ಏನಾಗುತ್ತೆ, ಬ್ಯಾಲೆನ್ಸ್ ಆಗ್ತದೆ. ಯಾವುದ್ರಲ್ಲಿ? ಕಲೆಕ್ಟಿಂಗ್ ಡಕ್ಟ್ ಅಲ್ಲಿ. ಆ ಟೈಮಲ್ಲಿ ಏನಾಗುತ್ತೆ, ಸ್ಮಾಲ್ ಕ್ವಾಂಟಿಟಿ ಆಫ್ ಯೂರಿಯಾ ರಿಟೈನ್ಡ್ ಇನ್ ದಟ್ ಪೋರ್ಷನ್. ಸ್ವಲ್ಪ ಭಾಗ ಯೂರಿಯಾ ಏನಾಗ್ತದೆ, ಎಸ್ಪೆಷಲಿ ಇನ್ ಕೇಸ್ ಆಫ್ ಮ್ಯಾಮಲ್ಸ್. ನಾವು ಎಸ್ಟರ್ಡೇಸ್ ಕ್ಲಾಸ್ ಅಲ್ಲಿ ನೋಡಿದ್ವಿ, ಸಮ್ ಮ್ಯಾಮಲ್ಸ್ ಅಂಡ್ ಅದರ್ amphibians, mammals and terrestrial amphibians and some fishes excrete urea as a nitrogenous waste. ತ್ಯಾಜ್ಯ ವಸ್ತುವಾಗಿ ಯೂರಿಯಾವನ್ನ ಹೊರಗೆ ಕಳಿಸುತ್ತೆ, ಎಸ್ಪೆಷಲಿ ಮ್ಯಾಮಲ್ಸ್. ಅಲ್ಲೇನಾಗ್ತದೆ, ಯೂರಿಯಾ ಪೂರ್ತಿಯಾಗಿ ಹೊರ ಹೋಗೋದಿಲ್ಲ, ಯೂರಿನಲ್ಲಿ ಯೂರಿಯಾ ಹೋಗೋದಿಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಯೂರಿಯಾ ಏನಾಗ್ತದೆ, ರಿಟೈನ್ಡ್ ಇನ್ ದಿ ಕಿಡ್ನಿ. ದಟ್ ಮೇಂಟೈನ್ ಆಸ್ಮೋಲಾರಿಟಿ, ದಟ್ ಈಸ್ ಆಸ್ಮೋರೆಗ್ಯುಲೇಷನ್. ಆ ಒಂದು ಕ್ಲಾಸ್ ಅಲ್ಲಿ ಹೇಳಿದ್ವಿ, ಆ ಪ್ರಮಾಣದಲ್ಲಿ ಉಳ್ಕೊಳ್ತಕ್ಕಂಥ ಯೂರಿಯಾ ಏನಾಗುತ್ತೆ ಕಿಡ್ನಿಯಲ್ಲಿ ಮೇಂಟೈನ್ ಮಾಡ್ತದೆ ಅದು ಆಸ್ಮೋ ರೆಗ್ಯುಲೇಷನ್ ಅನ್ನ. ದಟ್ ಈಸ್ ಅಯಾನಿಕ್ ಕಾನ್ಸಂಟ್ರೇಷನ್ ಪ್ಲಸ್ ಬಾಡಿ ಫ್ಲೂಯಿಡ್ ಕಾನ್ಸಂಟ್ರೇಷನ್, ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡುವಂಥದ್ದನ್ನ ಆಸ್ಮೋ ರೆಗ್ಯುಲೇಷನ್ ಅಂತ ಕರಿತೇವೆ. ಆ ಯೂರಿಯಾ ಏನ್ ಮಾಡುತ್ತೆ, ಬ್ಯಾಲೆನ್ಸ್ ಮಾಡ್ತದೆ. ಆ ಪ್ರಾಸೆಸ್ ಅನ್ನ ಆಸ್ಮೋಲಾರಿಟಿ ಅಂತ ಕರಿತೇವೆ. ದಟ್ ಈಸ್ ಆಸ್ಮೋ ರೆಗ್ಯುಲೇಷನ್. So small amount of urea retained in this part to maintain osmolarity, nothing but osmoregulation. ಇದಿಷ್ಟು ಕೂಡ ನಾವಲ್ಲಿ ನೋಡುವಂಥದ್ದು, that is functions of the tubules. Now coming to the mechanism of concentration of filtrate. ಹಾಗಾದ್ರೆ ಈ ಮೆಕ್ಯಾನಿಸಮ್ ಹೇಗೆ ನಡೆಯುತ್ತೆ, ಕಾನ್ಸಂಟ್ರೇಷನ್ ಆ ಫಿಲ್ಟ್ರೇಟ್ ಏನಿದೆ, ಯೂರಿನ್ ಫಿಲ್ಟ್ರೇಟ್ ಅಂದ್ರೂ ಒಂದೇ, ಯೂರಿನ್ ಅಂದ್ರೂ ಒಂದೇ. ಇಲ್ಲಿ ಆ ಪ್ರಬಲತೆ ಏನಿದೆ, ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಆ ಮೆಕ್ಯಾನಿಸಮ್ ಹೇಗೆ ನಡೆಯುತ್ತೆ ಹಾಗಾದ್ರೆ ಕಿಡ್ನಿಯಲ್ಲಿ ಅನ್ನೋದೇ ಮೆಕ್ಯಾನಿಸಮ್ ಆಫ್ ಕಾನ್ಸಂಟ್ರೇಷನ್ ಆಫ್ ಫಿಲ್ಟ್ರೇಟ್. ಸೊ ಇನ್ ಕೇಸ್ ಆಫ್ ಮ್ಯಾಮಲ್ಸ್, ಎಬಿಲಿಟಿ ಟು ಪ್ರೊಡ್ಯೂಸ್ ಕಾನ್ಸಂಟ್ರೇಟ್ ಯೂರಿನ್. ಹೌದು, ಮ್ಯಾಮಲ್ಸ್ ಸಸ್ತನಿಗಳಲ್ಲಿ ಏನಾಗ್ತದೆ, ಯೂರಿನ್ ಏನಿದೆ ತುಂಬಾ ಪ್ರಬಲವಾಗಿರ್ತಕ್ಕಂಥದ್ದು. ಡ್ಯೂರಿಂಗ್ ಎಕ್ಸ್ಕ್ರೀಷನ್, ಹೊರ ಹೋಗುವಾಗ ಆ ಯೂರಿನ್ ಏನಾಗಿರ್ತದೆ, ಕಾನ್ಸಂಟ್ರೇಷನ್ ಹೈ ಇರ್ತದೆ, ಅದರಲ್ಲಿ ಪ್ರಬಲವಾಗಿರ್ತದೆ. ಸೊ ಅದು ಎಸ್ಪೆಷಲಿ ನಾವು ಎಲ್ಲಿ ನೋಡ್ತೀವಿ, ಅದನ್ನ ಮ್ಯಾಮಲ್ಸ್ ಅಲ್ಲಿ ನೋಡ್ತೇವೆ. ಬೈ ದಟ್ ಟೈಮ್ ದಿ ಕಾನ್ಸಂಟ್ರೇಷನ್ ಆಫ್ ಯೂರಿನ್ ಇನ್ ದಿ ಕಿಡ್ನಿ. ಸೊ ಬೈ ದಟ್ ಟೈಮ್ ದಿ ವ್ಯಾಸಾ ರೆಕ್ಟಾ ಆಫ್ ದಿ ನೆಫ್ರಾನ್ and the Henle's loop, these two parts play magnificent role during the concentration of urine. ಆ ಕಾನ್ಸಂಟ್ರೇಷನ್ ಯೂರಿನ್ ನಲ್ಲಿ ಒಂದು ಸಿಗ್ನಿಫಿಕೆಂಟ್ ರೋಲ್ ಅನ್ನ, ಮುಖ್ಯವಾಗಿರೋ ಪಾತ್ರವನ್ನು ವಹಿಸುತ್ತೆ ಈ ವ್ಯಾಸಾ ರೆಕ್ಟಾ. ನೋಡಿ, ಇಲ್ಲಿರ್ತಕ್ಕಂಥ ಏನು ಒಂದು ಯು ಶೇಪ್ಡ್ ರೀಜನ್ ಇದೆ, ಆ ಭಾಗವನ್ನ ನಾವು ವ್ಯಾಸ ರೆಕ್ಟಾ ಅಂತ ಕರಿತೇವೆ. ಹಾಗೆ Henle's loop, ascending and descending loop. So they play magnificent role or significant role during
the urine formation and also the concentration of urine. ಇಲ್ಲೇನಾಗ್ತದೆ ಈಗ, so the electrolytes like NaCl and urea, ಈಗ ಯಾವ ರೀತಿ ಬ್ಯಾಲೆನ್ಸ್ ಆಗ್ತದೆ ಅಲ್ಲಿ ಅಂದಾಗ ಸೋಡಿಯಂ ಕ್ಲೋರೈಡ್ ಅಟ್ ಒನ್ ಸೈಡ್ ಅಂಡ್ ಯೂರಿಯಾ ಅಟ್ ಅನದರ್ ಸೈಡ್. ಹೇಗಾಗ್ತದೆ ಇಲ್ಲಿ ಅಂದಾಗ ಸೋಡಿಯಂ ಕ್ಲೋರೈಡ್ ಅಟ್ ಅಸೆಂಡಿಂಗ್ ಲೂಪ್, ಈ ಲೂಪ್ ಅಲ್ಲಿ ಸೋಡಿಯಂ ಕ್ಲೋರೈಡ್ ಇದೆ, ಈ ಲೂಪ್ ಅಲ್ಲಿ ಏನಾಗಿದೆ ಯೂರಿಯಾ ಇದೆ, ಈ ಕಡೆಯಲ್ಲಿ ಡಿಸೆಂಡಿಂಗ್ ಅಲ್ಲಿ ಏನಿದೆ ಯೂರಿಯಾ ಇದೆ ಆ ಒಂದು ಟ್ಯೂಬ್ ಅಲ್ಲಿ. ಈಗೇನಾಗ್ತದೆ ಎಕ್ಸ್ಚೇಂಜ್ ಆಗ್ತದೆ ಯಾವಾಗ ಆ ಕಾನ್ಸಂಟ್ರೇಷನ್ ಆಗುವಾಗ, ಯೂರಿನ್ ಫಾರ್ಮೇಶನ್ ಆಗಿ ಆ ಕಾನ್ಸಂಟ್ರೇಷನ್ ಆಗುವಾಗ ಏನಾಗುತ್ತೆ ಆ ಲಿಂಬಿಂದ ಈ ಕಡೆಗೆ ಬರ್ತದೆ, ಈ ಕಡೆ ಲಿಂಬಿಂದ ಆ ಕಡೆಗೆ ಟ್ರಾನ್ಸ್ಫರ್ ಆಗ್ತದೆ, ಬೋತ್ NaCl and urea. So NaCl from the ascending loop and urea in descending loop. ಇಲ್ಲೇನಾಗುತ್ತೆ by that time the exchange of these two NaCl and urea create a current. That current is called counter current. ಆಗ ಎಕ್ಸ್ಚೇಂಜ್ ಆಗುವಾಗ ಈ ಲಿಂಬಿಂದ ಆ ಲಿಂಬಿಗೆ, ಆ ಲಿಂಬಿಂದ ಈ ಲಿಂಬಿಗೆ ಏನಾಗುತ್ತೆ ಒಂದು ಕರೆಂಟ್ ಅಲ್ಲಿ ಏನಾಗುತ್ತೆ ಕ್ರಿಯೇಟ್ ಆಗ್ತದೆ, ನಥಿಂಗ್ ಬಟ್ ಅ ಪ್ರೆಷರ್. ದಟ್ ಈಸ್ ಕಾಲ್ಡ್ ಕೌಂಟರ್ ಕರೆಂಟ್. ಅದನ್ನೇನಂತ ಕರಿತೇವೆ ಕೌಂಟರ್ ಕರೆಂಟ್ ಅಂತ ಕರಿತೇವೆ. ದಟ್ ಕೌಂಟರ್ ಕರೆಂಟ್ ಇನ್ಕ್ರೀಸಸ್ ಆಸ್ಮೋಲಾರಿಟಿ. ಆಸ್ಮೋ ರೆಗ್ಯುಲೇಷನ್ ಅನ್ನ ಏನ್ ಮಾಡ್ತದೆ ಅದು ಇನ್ಕ್ರೀಸ್ ಮಾಡ್ತಾ ಹೋಗ್ತದೆ ಕೌಂಟರ್ ಕರೆಂಟ್. ದೆನ್ the exchange of NaCl from ascending and transfer to the descending loop. By that time in descending loop urea transferred to ascending loop. The exchange of these two create a current called counter current, and the mechanism is said to be counter current mechanism. ಆ ಎಂಟೈರ್ ಮೆಕ್ಯಾನಿಸಮ್ ಅನ್ನ ಏನಂತ ಹೇಳ್ತೀವಿ ನಾವು ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್. ದಿಸ್ ಮೆಕ್ಯಾನಿಸಮ್ ಟು ಹೆಲ್ಪ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. ಈ ಮೆಕ್ಯಾನಿಸಮ್ ಏನ್ ಮಾಡ್ತದೆ ಅಲ್ಲಿ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅನ್ನ ಮೇಂಟೈನ್ ಮಾಡ್ತದೆ. ಎಲ್ಲಿ ಇನ್ ದಿ ಹೆನಲ್ಸ್ ಲೂಪ್ ಆಫ್ ನೆಫ್ರಾನ್. ಆ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಏನಾಗುತ್ತೆ ಬ್ಯಾಲೆನ್ಸಿಂಗ್ ಆಗಿದ್ದಾಗ ಏನಾಗುತ್ತೆ ಆ ಒಂದು ಅಯಾನಿಕ್ ಕಾನ್ಸಂಟ್ರೇಷನ್ ಅಂಡ್ ಬಾಡಿ ಫ್ಲೂಯಿಡ್ ಕಾನ್ಸಂಟ್ರೇಷನ್, ನಥಿಂಗ್ ಬಟ್ ಮೆಡುಲರಿ ಫ್ಲೂಯಿಡ್ ಕಾನ್ಸಂಟ್ರೇಷನ್ ಏನಾಗುತ್ತೆ ನಾವು ಇಟ್ಸ್ ಬ್ಯಾಲೆನ್ಸ್ಡ್. ಅವಾಗ ಏನಾಗುತ್ತೆ ಎರಡೂ ಕೂಡ ಬ್ಯಾಲೆನ್ಸ್ ಆಗ್ತದೆ. ದಟ್ ಕಂಡೀಷನ್ ಇಸ್ ಸೆಡ್ ಟು ಬಿ ಆಸ್ಮೋ ರೆಗ್ಯುಲೇಷನ್. ಅದನ್ನೇ ನಾವು ಆಸ್ಮೋ ರೆಗ್ಯುಲೇಷನ್ ಅಂತ ಕರೆಯೋದು ಅಥವಾ ಆಸ್ಮೋಲಾರಿಟಿ. So the counter current mechanism to help concentration gradient in the filtrate of urine. So this is the mechanism of concentration of filtrate. So this is enough for today's class. Then I will take up the next concept, micturition, in next class. Till then, goodbye.